टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಂಎಸ್ ಪುಂಡಾಟವನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ ನಡೆಸಲಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಬೇಡಿಕೆಗಳು ಕೂಡ ಇದೆ. ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಏನೇ ಆಗ್ಲಿ ನಾವು ಬಂದನ್ನ ಮಾಡೇ ಮಾಡ್ತೀವಿ ಅನ್ನೋದಾಗಿ ಕನ್ನಡ ಪರ ಹೋರಾಟಗಾರರು ನಾಯಕರು ಇದಾಗಲೇ ಮಾತನಾಡಿದ್ದಾರೆ, ಸಭೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತಿನ ದಿನ ಬಂದ್ಗಾಗಿ ಎಲ್ಲಾ ತಯಾರಿಗಳು ಕೂಡ ಈ ಹಿಂದೆನೆ ನಡೆದಿತ್ತು. ಇವತ್ತು ಬಂದ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಾವು. ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದು ಕಡೆ ಸಂಚಾರ ಕಡಿಮೆ ಇದೆ, ಇನ್ನೊಂದಷ್ಟು ಕಡೆಗಳಲ್ಲಿ ಎಂದಿನಂತೆ ಕೆಲವೊಂದು ವ್ಯಾಪಾರ ಚಟುವಟಿಕೆಗಳು ನಾವು ಕಾಣೋದಕ್ಕೆ ಸಿಗ್ತಾ ಇದೆ. ಈ ಹಿಂದೆ ಹೇಳಿದಾಗೆ ಬಂದ್ ನಿರ್ಧಾರ ಆಗಬೇಕಿದ್ರೇನೆ ಯಾವುದೇ ರೀತಿಯಾದಂಥ ಅಗತ್ಯ ಸೇವೆಗಳಲ್ಲಿ ಬದಲಾವಣೆ ಇಲ್ಲ ಅನ್ನೋದಾಗಿ ಹೇಳಿದ್ರು. ಅಂದ್ರೆ ಆಸ್ಪತ್ರೆ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಹಾಲು ತರಕಾರಿ ಇವುಗಳು ಯಾವುದಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಬಂದಿದ್ರೂ ಕೂಡ ಇವೆಲ್ಲವೂ ಕೂಡ ಇರುತ್ತೆ. ಬಟ್ ಸಮಸ್ಯೆಗಳು ಸಮಯ ಹೋದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂಚಾರದಲ್ಲಿ ವಾಹನಗಳು, ಬಸ್ಸು, ಆಟೋ ಕ್ಯಾಬ್ಗಳು ಇವಲ್ಲೇನಾದ್ರೂ ವ್ಯತ್ಯಯ ಆಗಬಹುದು. ಸೊ ಇದಕ್ಕೆ ಸ್ವಲ್ಪ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಎಕ್ಸಾಮ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಗತ್ಯ ಕೆಲಸಗಳ ಓಡಾಟವನ್ನ ಮಾಡೋರು ಇವ್ರುಗಳಿಗೆ ಒಂದು ಸಮಸ್ಯೆ ಆಗಬಹುದು ಇವತ್ತಿನ ದಿನ. ಈಗಾಗಲೇ ಹೋರಾಟಗಾರರು ಬೀದಿಗಿಳಿದಿದ್ದಾರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಕನ್ನಡ ಪರ ಹೋರಾಟಗಾರರು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇದರ ಚಿತ್ರಣವಾಗಿ ಇವತ್ತು ಹೋರಾಟಗಾರರು ರೋಡ್ಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ದೃಶ್ಯಗಳು. ಎಂಇಎಸ್ ಪುಂಡಾಟ ಜೊತೆಗೆ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಇತ್ತೀಚೆಗೆ ಆದಂಥ ಬೆಳವಣಿಗೆಗಳು ನೀವು ನೋಡೇ ಇರ್ತೀರಾ. ಕರ್ನಾಟಕದ ಬಸ್ ಬೇರೆ ಭಾಗಗಳಿಗೆ ಹೋದಾಗ ಯಾವ ರೀತಿಯಾಗಿ ಅಲ್ಲಿಯ ನಮ್ಮ ಡ್ರೈವರ್ಗಳನ್ನ, ಕಂಡಕ್ಟರ್ಗಳನ್ನ ನಡೆಸ್ಕೊಳ್ಳಾಯಿತು, ಅವ್ರ ಮೇಲೆ ನಡೆದಿರುವಂಥ ಹಲ್ಲೆ, ಇವೆಲ್ಲವನ್ನೂ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ಕರೆ ಕೊಡಬೇಕಾದ್ರೆ ಹೇಳಿದ್ರು, ಇದು ನಿರ್ವಾಹಕರಿಗೆ ಸ್ವಾಭಿಮಾನದ ಪ್ರಶ್ನೆ, ನೀವುಗಳು ಯಾವುದೇ ಕಾರಣಕ್ಕೂ ಕೂಡ ರೋಡ್ಗೆ ಇಳಿಲೇಬಾರ್ದು ಅಂತ. ಅದು ಬಸ್ ಡ್ರೈವರ್ಗಳಾಗಿರ್ಬೋದು, ಕ್ಯಾಬ್ ಡ್ರೈವರ್ಗಳು, ನೀವು ಬೇಕಿದ್ರೆ ಎಂಥ ಅಧಿಕಾರಿಯ ಡ್ರೈವರ್ ಆಗಿ ಬೇಕಿದ್ರು ಕೆಲಸ ಮಾಡ್ತಾ ಇದ್ರು ಇವತ್ತಿನ ದಿನ ಕಾರ್ ಹತ್ತೋದಕ್ಕೆ ಹೋಗಬೇಡಿ, ವಾಹನವನ್ನು ಹತ್ತೋದಕ್ಕೆ ಹೋಗಬೇಡಿ ಅಂತ. ಸ್ವಾಭಿಮಾನದ ಪ್ರಶ್ನೆ, ಎಲ್ಲರೂ ಬೀದಿಗಿಳಿದು ಪ್ರತಿಭಟನೆ ಮಾಡಲೇಬೇಕು ಅನ್ನುವಂಥ ಕರೆ ಕೊಟ್ಟಿದ್ರು. ಅದರ ಒಂದು ಫಲವಾಗಿ ಇವತ್ತು ನೋಡ್ತಾ ಇದ್ದೀವಿ ನಾವು, ಕರ್ನಾಟಕ ಬಂದ್ ನಡೀತಾ ಇದೆ. ಆಗ್ಲೇ ಹೇಳಿದಾಗೆ ಸಮಯ ಹೋದಾಗೆ ಚಿತ್ರಣ ಕೂಡ ಬದಲಾಗ್ತಾ ಹೋಗುತ್ತೆ. ನಾವಿವಾಗ ಗಮನಿಸ್ತಾ ಇರೋದು ಒಂದು ಮಂಡ್ಯ, ಮತ್ತೊಂದು ಮೈಸೂರಿನಲ್ಲಿ ಭದ್ರತೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ ಇದಾಗಲೇ ಕನ್ನಡ ಪರ ಸಂಘಟನೆಗಳು ಬಾವುಟಗಳನ್ನು ಹಿಡಿದು, ಶಾಲನ್ನು ಹಾಕೊಂಡು, ಕೈಯಲ್ಲಿ ನೇಮ್ ಪ್ಲೇಟ್ಗಳನ್ನು ಹಿಡ್ಕೊಂಡು ಇದಾಗಲೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಕರ್ನಾಟಕ ಬಂದ್ನ ಕಿಚ್ಚು ಇನ್ನೇನು ಸಮಯಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಗಮನಿಸಬೇಕು. ಬೆಳಗ್ಗೆಯಿಂದ ಹೇಳ್ತಾ ಇದ್ರಿ ಮಧು ನೀವು, ಯಾವ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಚಿತ್ರಣಗಳು ಕಂಡು ಬರ್ತಾ ಇದೆ ಅನ್ನೋದಾಗಿ. ಒಂದು ಬೆಂಗಳೂರಿನಲ್ಲಿ ನೀವು ಅವಾಗಲೇ ಹೇಳಿದಾಗೆ ಯಶವಂತಪುರ ತುಂಬಾ ಜನಸಂಚಾರ ಹಾಗೆ ಬಸ್ಗಳ ಸಂಚಾರ ಇರುವಂತ ಒಂದು ಪ್ರದೇಶ. ಅಲ್ಲಿ ಇವತ್ತು ಆ ರೀತಿಯಾದಂಥ ದೃಶ್ಯ ಕಂಡು ಬರಲಿಲ್ಲ. ಹೌದು, ಬಹುಶಃ ಸಮಯ ಕಳೆದ ಹಾಗೆ ಬದಲಾವಣೆ ಆಗಬಹುದು ಅಂತ. ಆದ್ರೆ ನಾವು ನೋಡಿದ ಹಾಗೆ ಕೆಆರ್ ಮಾರ್ಕೆಟ್ ನಲ್ಲಿ ಪ್ರತಿನಿತ್ಯ ಯಾವ ರೀತಿ ಜನಜಂಗುಳಿ ಇರ್ತೋ ಅದೇ ರೀತಿ ಕಂಡು ಬರ್ತಾ ಇದೆ. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ದಿನನಿತ್ಯ ಅವರ ವ್ಯಾಪಾರ ಸಾಗಿದ್ರೇನೆ ಅವರ ಜೀವನ ನಡೆಯೋದು. ಹೀಗಾಗಿ ಬೆಳಗ್ಗೆಯಿಂದ ಒಂದಷ್ಟು ವಿಚಾರಗಳು ನಡೀತಾ